ಇವತ್ತಿನ ದಿನ ಭವಿಷ್ಯವನ್ನ ನೋಡೋದಾದ್ರೆ ಮೇಷರಾಶಿಯವರು ನಿಮಗೆ ಆಕಸ್ಮಿಕವಾಗಿ ಧನ ಲಾಭ ಯೋಗವಿದೆ. ನಿಮಗೆ ಆಕಸ್ಮಿಕವಾಗಿ ದುಡ್ಡು ಸಿಗುವಂತಹ ಚಾನ್ಸಸ್ ಇದೆ. ನಿಮ್ಮ ಎಲ್ಲ ಕನಸುಗಳು ನನಸಾಗುವಂತಹ ಸಮಯ ಆಲ್ರೆಡಿ ಬಂದಿದೆ. ಹಾಗೆ ನಿಮ್ಮ ರಿಲೇಟಿವ್ಸ್ ಸಹಾಯದಿಂದ ಮದುವೆಯ ಮಾತುಕತೆಗಳು ಒಳ್ಳೆಯದಾಗುತ್ತೆ. ಮದುವೆ ಆಗಿಲ್ಲ ಅಂತಂದರೆ ನೀವು ಸ್ವಲ್ಪ ಮದ್ಯಪಾನ ಏನಾದರೂ ಡ್ರಿಂಕ್ಸಿಗೆ ಏನಾದರೂ ಅಡಿಕ್ಟ್ ಆಗಿದ್ದರೆ ಅದರಿಂದ ಸ್ವಲ್ಪ ದೂರ ಇರೋದು ಒಳ್ಳೆಯದು. ನಿಮ್ಮ ಅದೃಷ್ಟದ ಸಂಖ್ಯೆ 4 ಆಗಿರುತ್ತೆ. ವೃಷಭ ರಾಶಿಯವರ ದಿನ ಭವಿಷ್ಯವನ್ನು ನೋಡೋದಾದರೆ ನೀವು ಚಿಕ್ಕ ಪುಟ್ಟ ವಿಷಯಗಳಿಗೆ ದುಡುಕೋದು ಬೇಡ. ಹಾಗೆ ನೀವೇನಾದರೂ ಆ್ಯಕ್ಟರ್ ಆಗಿದ್ದರೆ, ಕಲಾವಿದರಾಗಿದ್ದರೆ ನಿಮಗೆ ಹೆಚ್ಚಿನ ಗೌರವ ಸಿಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಹಾಗೆ ನೀವು ಮದುವೆ ಆಗಿದ್ದರೆ ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ತಾಳ್ಮೆಯಿಂದ ನಡೆದುಕೊಂಡ್ರೆ ತುಂಬ ಉತ್ತಮ. ನೀವು ತಾಳ್ಮೆಯಿಂದ ಇದ್ದರೆ ಎಲ್ಲದೂ ಕೂಡ ಒಳ್ಳೆಯದಾಗುತ್ತೆ. ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ 6 ಆಗಿರುತ್ತೆ. ಮಿಥುನ ರಾಶಿಯವರ ದಿನ ಭವಿಷ್ಯವನ್ನು ನೋಡೋದಾದರೆ ನಿಮ್ಮ ಮನೇಲಿ ಯಾವುದೇ ಒಂದು ವಿಚಾರ ಆಗ್ತಾ ಇದ್ದರೆ ಅದನ್ನು ತುಂಬ ಸಿಂಪಲಾಗಿ ತಗೋಬೇಡಿ. ಅದು ಸ್ವಲ್ಪ ಗಂಭೀರ ವಿಚಾರ ಅಂತಲೇ ಹೇಳಬಹುದು. ಇದು ರಾಹು ಹಾಗೆ ಶನಿಯ ಸೂಚನೆಯಾಗಿದೆ. ನಿಮ್ಮ ಮದುವೆ ವಿಚಾರದಲ್ಲಾಗಿರಬಹುದು, ಹಿರಿಯರಾಗಿರಬಹುದು, ಲವ್ವಲ್ಲಾಗಿರಬಹುದು, ಪ್ರೀತಿ ಪ್ರೇಮದ ಬಗ್ಗೆ ಸ್ವಲ್ಪ ಎಚ್ಚರ ಇದ್ದರೆ ತುಂಬ ಉತ್ತಮ. ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ 5 ಆಗಿರುತ್ತೆ. ಕಟಕ ರಾಶಿಯವರ ದಿನ ಭವಿಷ್ಯವನ್ನು ನೋಡೋದಾದರೆ ಏಕಾದಶದಲ್ಲಿ ಗುರು ಸ್ಥಿತನಾಗಿದ್ದು ಶನಿ ಸಪ್ತಮದಲ್ಲಿ ಇದ್ದಾನೆ. ಹೀಗಾಗಿ ನೀವು ಯಾವುದೇ ಒಂದು ಕೆಲಸದಲ್ಲಿ ಮರಳಿ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ನಿಮಗೆ ಯಶಸ್ಸು ಗ್ಯಾರಂಟಿ ಇದೆ. ಆಲಸ್ಯ ಆಗಿರಬಹುದು, ಅಸಡ್ಡೆ ಆಗಿರಬಹುದು, ಇದೆಲ್ಲದನ್ನು ಬಿಟ್ಟು ಕಾಲಕ್ಕೆ ಸರಿಯಾಗಿ ಬದಲಾವಣೆಯನ್ನು ಮಾಡಿಕೊಳ್ಬೇಕು. ನಿಮಗೆ ಸ್ವಲ್ಪ ಕಣ್ಣಿನ ಸಮಸ್ಯೆ ಬರಬಹುದು, ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ 2 ಆಗಿರುತ್ತೆ. ಸಿಂಹ ರಾಶಿಯವರ ದಿನ ಭವಿಷ್ಯವನ್ನು ನೋಡೋದಾದರೆ ದಶಮದಲ್ಲಿ ಗುರು ಇರೋದ್ರಿಂದ ನಿಮ್ಮ ಇಷ್ಟಾರ್ಥ ಏನಿದೆ ಅದು ಈಡೇರೋದು ಸ್ವಲ್ಪ ಕಷ್ಟವಾಗಿದೆ. ಆದರೆ ನಿಮ್ಮ ಪ್ರಯತ್ನ ಏನಿದೆ ಅದು ಜೂನ್ 2, 2026 ನೀವು ಪ್ರಯತ್ನ ಬಿಡದೆ ಮುಂದುವರಿಬೇಕು. ನೀವೇನಾದರೂ ವಿದ್ಯಾರ್ಥಿಗಳಾಗಿದ್ದರೆ ವಿದ್ಯಾರ್ಜನೆಗಾಗಿ ದೂರದ ಊರಿಗೆ ಪ್ರಯಾಣ ಮಾಡುವಂತಹ ಚಾನ್ಸಸ್ ಇದೆ. ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ 1 ಆಗಿರುತ್ತೆ. ಕನ್ಯಾ ರಾಶಿಯವರ ದಿನ ಭವಿಷ್ಯವನ್ನು ನೋಡೋದಾದರೆ ನಿಮ್ಮ ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಏನು ಗೊಂದಲ ಇತ್ತು ಅದು ನಿವಾರಣೆ ಆಗುವಂತಹ ಚಾನ್ಸಸ್ ಇದೆ. ಹಾಗೆ ಬೇರೆಯವರ ಟೀಕೆಗಳಿಗೆ ಚಿಂತಿಸಿದ್ರೆ ನೀವು ಮಾನಸಿಕವಾಗಿ ಕುಗ್ಗಿ ಹೋಗ್ತೀರಾ. ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡಿ. ಹಾಗೆ ಅಪವಾದ ಒಂದು ಬರುವಂತಹ ಸಾಧ್ಯತೆ ಇದೆ ನಿಮ್ಮ ಮೇಲೆ, ಬಟ್ ಅದು ಯಾವುದಕ್ಕೂ ಕೂಡ ಕಿವಿ ಕೊಡಬೇಡಿ. ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ 4 ಆಗಿರುತ್ತೆ. ತುಲಾ ರಾಶಿಯವರ ದಿನ ಭವಿಷ್ಯವನ್ನು ನೋಡೋದಾದರೆ ಈ ಟೈಮ್ ಏನಿದೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ದಾಟಬೇಕು. ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದೇ ಮಹಾಭಾಗ್ಯ ಅಂತ ಹೇಳಬಹುದು. ಅದನ್ನು ನೀವು ಮರಿಬೇಡಿ. ಹಾಗೆ ಕೋಪ, ಉದ್ವೇಗ ಏನಿದೆ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಅದು ಆರೋಗ್ಯಕ್ಕೆ ಮಾರಕ. ನಿಮ್ಮ ಕೋಪವನ್ನು ಅಥವಾ ಉದ್ವೇಗವನ್ನು ಒಳಗಡೆ ಇಟ್ಕೋಬೇಡಿ. ನಿಮಗೇನನ್ಸುತ್ತೆ ಅದನ್ನು ನೇರವಾಗಿ ಹೇಳಿ. ನಿಮ್ಮ ಅದೃಷ್ಟದ ಸಂಖ್ಯೆ 7 ಆಗಿರುತ್ತೆ. ವೃಶ್ಚಿಕ ರಾಶಿಯವರ ದಿನ ಭವಿಷ್ಯವನ್ನು ನೋಡೋದಾದರೆ ನೀವೇನಾದರೂ ರಾಜಕೀಯ ಕ್ಷೇತ್ರದಲ್ಲಿ ಇದ್ದರೆ ನಿಮಗೆ ಇದು ಒಂದು ಉತ್ತಮ ಸಮಯ ಅಂತಲೇ ಹೇಳಬಹುದು. ಹಾಗೆ ಸುದೀರ್ಘ ವ್ಯಾವಹಾರಿಕ ಒಪ್ಪಂದ ಏನಾದರೂ ಇದ್ದರೆ, ನಿಮಗೆ ತುಂಬ ಟೈಮಿಂದ ಯಾವುದಾದ್ರೂ ವ್ಯಾವಹಾರಿಕ ಒಪ್ಪಂದ ಇದ್ದರೆ ಅದು ಮುರಿದು ಬೀಳುವಂತಹ ಚಾನ್ಸಸ್ ಇರಬಹುದು. ಹಾಗೆ ಬಂಧುಗಳ ನಕಾರಾತ್ಮಕ ಮಾತುಗಳಿಂದ ನಿಮ್ಮ ಉತ್ಸಾಹಕ್ಕೆ ಭಂಗ ತಂದ್ಕೋಬೇಡಿ. ಒಂದಷ್ಟು ಜನ ನಿಮ್ಮ ಉತ್ಸಾಹನ ಇಳಿಸೋದಕ್ಕೋಸ್ಕರನೇ ನೆಗೆಟಿವ್ ಆಗಿ ಮಾತಾಡ್ತಾರೆ. ಅಂಥವರಿಂದ ಸ್ವಲ್ಪ ದೂರ ಇರಿ. ಆರ್ಥಿಕವಾಗಿ ಸ್ವಲ್ಪ ಹಿನ್ನಡೆ ಇದೆ. ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ 3 ಆಗಿರುತ್ತೆ. ಧನು ರಾಶಿಯವರ ದಿನ ಭವಿಷ್ಯವನ್ನು ನೋಡೋದಾದರೆ ಆಧ್ಯಾತ್ಮ ಸಾಧನೆಯ ಕಡೆಗೆ ಮನಸ್ಸನ್ನು ನೀವು ಹರಿಸಬೇಕಾಗುತ್ತೆ. ಉದ್ಯೋಗ ಅಥವಾ ವ್ಯವಹಾರ ಕ್ಷೇತ್ರದ ಚಿಂತೆಗಳು ಸ್ವಲ್ಪ ದೂರ ಆಗುವಂಥ ಚಾನ್ಸಸ್ ಇದೆ. ಸಾಲವಾಗಿ ನೀಡಿದಂತಹ ಹಣ ನಿಮಗೆ ವಾಪಸ್ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಸ್ವಲ್ಪ ದುಶ್ಚಟಗಳಿಂದ ದೂರವಾಗದಿದ್ದರೆ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಆಗುವಂತಹ ಚಾನ್ಸಸ್ ಇದೆ. ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ 9 ಆಗಿರುತ್ತೆ. ಮಕರ ರಾಶಿಯವರ ದಿನ ಭವಿಷ್ಯವನ್ನು ನೋಡೋದಾದ್ರೆ ಲಾಭ ಕ್ಷೇತ್ರದಲ್ಲಿ ರವಿ ಹಾಗೆ ಕುಜ, ಬುಧ, ಶುಕ್ರ 4 ಗ್ರಹರ ವಿಶೇಷ ಯೋಗವಿದ್ದು ಇದು ದಿನಾಂಕ 12ವರೆಗೆ ಮುಂದುವರಿಯುತ್ತೆ. 12ನೇ ತಾರೀಕುವರೆಗೂ ಮುಂದುವರಿಯುತ್ತೆ. ಪಂಚಮದಲ್ಲಿ ಗುರು ಇರೋದ್ರಿಂದ ಅದೃಷ್ಟದ ದಿನಗಳು ಶುರುವಾಗಿದೆ. ನಿಮಗೆ ಶುಭ ಸುದ್ದಿ ತರುವಂತಹ ಸಮಯ ಅಂತಾನೆ ಹೇಳಬಹುದು. ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ 8 ಆಗಿರುತ್ತೆ.
ಕುಂಭ ರಾಶಿಯವರ ದಿನ ಭವಿಷ್ಯವನ್ನ ನೋಡೋದಾದ್ರೆ ನಿಮ್ಮ ಅಭಿವೃದ್ಧಿಯ ದಾರಿಯಲ್ಲಿ ಸ್ವಲ್ಪ ಏರಿಳಿತಗಳು ಇರುತ್ತೆ. ಹಾಗೇನೆ ಸುಮ್ಮನೆ ಸಮಯವನ್ನ ಹಾಳು ಮಾಡ್ಕೋಬೇಡಿ. ವ್ಯರ್ಥ ವಾಗ್ವಾದವನ್ನ ಮಾಡಿ ಯಾರ ಜೊತೆನೂ ಸುಮ್ಮನೆ ವಾಗ್ವಾದ ಮಾಡಕ್ ಹೋಗ್ಬೇಡಿ, ಅದರಿಂದ ಸಮಯ ಹಾಳಾಗುತ್ತೆ. ನಿಮ್ಮ ವ್ಯವಹಾರ ಏನಿದೆ ಸುಳ್ಳು ವದಂತಿಗಳು ಹರಿದಾಡಬಹುದು, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮಿಂದ ಉಪಕಾರ ಪಡೆದವರೇ ನಿಮಗೆ ಶತ್ರುಗಳು ಕೂಡ ಆಗಬಹುದು. ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ 2 ಆಗಿರುತ್ತೆ. ಮೀನ ರಾಶಿಯವರ ದಿನ ಭವಿಷ್ಯವನ್ನ ನೋಡೋದಾದ್ರೆ ಧನು ರಾಶಿಯಲ್ಲಿ ಇರುವ 4 ಗ್ರಹರು ತಿಳಿಸುವಂತೆ ಯಾವುದೇ ವಾದ ವಿವಾದವಿಲ್ಲದೆ ಭೂ ಸಂಬಂಧಿತ ವಿಚಾರಗಳನ್ನ ಇತ್ಯರ್ಥ ಮಾಡ್ಕೊಳ್ಳಿ. ಯಾವುದೇ ವಾದ ವಿವಾದವಿಲ್ಲದೆ, ಅದ್ರ ಜೊತೆಗೆ ಹಿರಿಯರ ಜೊತೆಗೆ ಸ್ವಲ್ಪ ಜಗಳಗಳು ಬೇಡ, ಘರ್ಷಣೆಗಳು ಬೇಡ. ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ 8 ಆಗಿರುತ್ತೆ. ಇದಿಷ್ಟು ಇವತ್ತಿನ ರಾಶಿ ಭವಿಷ್ಯ.